ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ತುಂಬಾ ದೊಡ್ಡ ಆರ್ಡರ್ ಬಂತು. ಅಂದರೆ ನನಗೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಆರ್ಡರ್ ಬಂದಿದ್ದು. ನಾನು ಅಂದ್ಕೊಂಡೆ ತುಂಬ ಚೆನ್ನಾಗಿ ಮಾಡಬೇಕು, ವೀಡಿಯೋನ ಎಲ್ಲ ತುಂಬ ಚೆನ್ನಾಗಿ ಮಾಡಿ, ಕೇಕ್ ಕೂಡ ಅಷ್ಟೇ ಅಂತ. ಬಟ್ ಹಾಗಾಗಲಿಲ್ಲ. ತುಂಬ ಅಪ್ಸೆಟ್ ಆಯಿತು. ನೀವು ಎಂಡ್ ತನಕ ನೋಡಿ ಯಾಕೆ ಅಪ್ಸೆಟ್ ಆಯಿತು, ಕೇಕ್ ಯಾವ ರೀತಿ ಮಾಡಿದ್ದೀನಿ ಅಂತ ಎಲ್ಲನೂ ಎಂಡ್ ತನಕ ನೀವು ನೋಡಿ ಮಿಸ್ ಮಾಡಬೇಡಿ. ಸೊ ನಾನು ಬೇಗನೆ ಪ್ರಿಮಿಕ್ಸ್ ತೊಗೊಂಡು ಕೇಕನ್ನು ಬೇಯಿಸೋದಕ್ಕೆ ಇಟ್ಬಿಟ್ಟೆ. 2 ಲೇಯರ್ ಕೇಕ್ ಇತ್ತು. ನಾನು ನಿಮಗೆ ಅವರು ಯಾವ ಫೋಟೋ ತೋರಿಸಿದ್ದಾರೆ ನೋಡಿ, ಅದನ್ನು ಕೂಡ ನಿಮ್ಮ ಜೊತೆ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ನಾನು ಮಾಡಿರೋ ಕೇಕ್ ಹೇಗೆ ಬಂತು ಮತ್ತು ಅವ್ರು ಕೊಟ್ಟಿರೋದು ಹೇಗಿತ್ತು ಅಂತ, ಅವ್ರು ಕೊಟ್ಟಿರೋದು ಯಾವ ರೀತಿ ಇತ್ತು ಅಂತ. ಕ್ರೀಮೆಲ್ಲ ಮಾಡಿದೆ ಮತ್ತು ಕೇಕ್ ಕೂಡ ಮಾಡಿ ನಾನು ಇಟ್ಬಿಟ್ಟಿದ್ದೆ. ಫಸ್ಟ್ ದಿನ ನೈಟಲ್ಲಿ ಹಾಗೆ ಇಟ್ಟಿದ್ದೆ. ಯಾಕಂದರೆ ನೆಕ್ಸ್ಟ್ ಡೇ ಕೊಡಬೇಕಿತ್ತಲ್ವ. ಬೆಳಿಗ್ಗೆ ಮಾಡೋದಕ್ಕಿಂತ ಕ್ರೀಮ್ ಹಾಕಿ ಬೆಳಿಗ್ಗೆ ಕೇಕ್ ಚೆನ್ನಾಗಿ ಮಾಡಿ ಇಡೋಣ ಅಂತ ನನ್ನ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ನೆಕ್ಸ್ಟ್ ಡೇ ಬೆಳಿಗ್ಗೆನೇ ನಾನು ಕೇಕ್ ಮಾಡೋದಕ್ಕೆ ರೆಡಿ ಆಗಿಬಿಟ್ಟೆ. ಬೆಳಿಗ್ಗೆ ಬೇಗ ಎದ್ದಿದ್ದೆ ಇವತ್ತು. 5 ಗಂಟೆಗೆ ಕೇಕ್ ಮಾಡಿಬಿಡೋಣ ಅಂಥೇಳಿ. ಸ್ವಲ್ಪ 2-3 ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಕೇಕ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಅದಕ್ಕೋಸ್ಕರನೇ ಇದು ಚಾಕ್ಲೇಟ್ ಕೇಕ್ ಬಂದು ಫ್ಲೇವರ್. ಬೆಳಿಗ್ಗೆ ಎದ್ದು ತೆಗಿಬೇಕಾದ್ರೆ ನಂಗೆ ಗೊತ್ತಾಯಿತು, ಪಾತ್ರೆಯಿಂದ ಕೇಕ್ ಹೊರಗಡೆನೇ ಬರ್ತಾ ಇರಲಿಲ್ಲ. ನಾನಿಲ್ಲಿ 8 ಇಂಚಿದ್ದು 1 ಟಿನ್ ಯೂಸ್ ಮಾಡಿದೆ, ಮತ್ತೊಂದು 6 ಇಂಚಿನ ಟಿನ್ ಯೂಸ್ ಮಾಡಿದ್ದೆ. ಅದು ಯಾಕೆ ಹೊರಗಡೆ ಬರ್ತಾ ಇಲ್ಲ ಅಂತ ಗೊತ್ತಾಗಲಿಲ್ಲ. ತುಂಬ ಟ್ರೈ ಮಾಡಿ ಎಲ್ಲ ಕೆಳಗಡೆ ಫುಲ್ ಅಂಟ್ಕೊಂಡೇ ಇತ್ತು. ಯಾವತ್ತೂ ಹೀಗಾಗಿರಲಿಲ್ಲ ಕೇಕಲ್ಲಿ. ನಾನು ಕೇಕೆಲ್ಲ ಮಾಡುವಾಗ ಎಣ್ಣೆ ಕೂಡ ಯೂಸ್ ಮಾಡೋದಿಲ್ಲ, ಬಟ್ ಯಾವತ್ತೂ ಈ ಥರ ಆಗೇ ಇರಲಿಲ್ಲ. ತುಂಬಾ ಕಷ್ಟ ಆಯಿತು ಮಾಡೋದಕ್ಕೆ. ತುಂಬ ಬೇಜಾರು ಕೂಡ ಆಯಿತು. ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ನನಗನ್ಸುತ್ತೆ ರಾತ್ರಿ ಕೇಕ್ ಮಾಡಿದ್ದೆ, ಬೇಯಿಸಿದ ಪಾತ್ರೆಯಲ್ಲೇ ಹಾಗೆ ಮುಚ್ಚಿ ಇಟ್ಬಿಟ್ಟಿದ್ದೆ. ಅದಕ್ಕೋಸ್ಕರನೇ ಹೊರಗಡೆ ಬಂದಿಲ್ವಾ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನಾನು ಅರ್ಜೆಂಟ್ ಆರ್ಡರ್ ಎಲ್ಲ ಇದ್ದಾಗ ಬೆಳಿಗ್ಗೆ ಬೇಗ ಬೇಕಂದಾಗ ನಾನು ರಾತ್ರಿ ಮಾಡಿ ಇಟ್ಬಿಟ್ಟಿದ್ದೆ. ಬಟ್ ಅದನ್ನು ಟಿನ್ನಿಂದ ತೆಗೆದು ಬೇರೆ ಯಾವುದ್ರೆಲ್ಲರೂ ಹಾಕಿ ಇಟ್ಟಿದ್ದೆ. ಬಟ್ ಇವತ್ತೇನೋ ಗೊತ್ತಿಲ್ಲ, ಟಿನ್ನಲ್ಲೇ ನಾರ್ಮಲ್ ಆಗಿ ಇಟ್ಟಿದ್ದೆ ಅಷ್ಟೇ. ಮತ್ತು ಏನೂ ನಾನು ಎಕ್ಸ್ಟ್ರಾ ಮಾಡಿಲ್ಲ, ಹೇಗೆ ಮಾಡ್ತೀನೋ ಅದೇ ರೀತಿ ಮಾಡಿದೆ. ಬಟ್ ಕೇಕ್ ಹೊಡಿ ಆಯಿತು. ಅಂದರೆ ಎಲ್ಲ ನೋಡ್ಬೋದು, ನಾನು ಪ್ಯಾಚಸ್ ಮಾಡಿ ಹಾಕ್ತಾಯಿದ್ದೀನಿ. ಅಲ್ಲಿ ಇನ್ನೂ ಕೂಡ ಎಲ್ಲ ಉದ್ರಾಗಿ ಹಾಗೆ ಇತ್ತು ಪಾತ್ರೆಯಲ್ಲಿ. ಇದನ್ನು ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕ ಇದರಲ್ಲಿ ನಾನು ಮಾಡ್ತಾಯಿದ್ದೀನಿ ಕೇಕ್. ಅಂದರೆ ಎಷ್ಟು ಆಗ್ತಾಯಿದ್ದೀವೋ ನನ್ನ ಹತ್ರ ಅಷ್ಟಲ್ಲೇ ಮಾಡ್ತಾಯಿದ್ದೀನಿ. ತುಂಬಾ ಕಷ್ಟ ಆಯಿತು ನನಗೆ ಇದು ಮಾಡೋದಕ್ಕೆ, ಕ್ರೀಮ್ ಹಾಕೋದಕ್ಕೆಲ್ಲ. ಆದರೂ ಕೂಡ ಟ್ರೈ ಮಾಡಿ ತುಂಬಾ ಮಾಡಿದೆ. ಅಂದರೆ 2 ನಾನು ಕೇಕ್ ಮಾಡಿದೆ, ಒಂದು 8 ಇಂಚಲ್ಲಿ, ಒಂದು 6 ಇಂಚಲ್ಲಿ. ಅಂದರೆ ಇದು 2 ಟಿಯರ್ ಕೇಕ್ ಇತ್ತು. ಮೇಲ್ಗಡೆ ಮತ್ತು ಕೆಳಗಡೆ 2 ಟಿಯರ್ ಕೇಕ್ ಅಂತ ಹೇಳಿದರು. 4 ಪೌಂಡಿನ ಕೇಕ್ ಇದು. ಇಲ್ಲಿ ಮತ್ತು ಕ್ರೀಮ್ ಎಲ್ಲ ಹಾಕ್ತಾಯಿದ್ದೀನಿ. ಇವಾಗ ಕ್ರಮ್ ಕೋಟ್ ಮಾಡಿಬಿಟ್ಟಿದೆ, ಹಾಗೆ ಕ್ರೀಮ್ ಕೂಡ ಹಾಕ್ತಾಯಿದ್ದೀನಿ. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಮಾಡಿರೋ ಕೇಕ್ ಇದು. ಯಾವಾಗಲೂ ನಿಮ್ಮ ಜೊತೆ ಕೂಡ ಹಾಗೆ ಆಗುತ್ತೆ. ನಾವು ತುಂಬ ಯೋಚನೆ ಮಾಡಿ ಮಾಡಿದಾಗ ಅದು ಏನಾದರೂ ಹಾಳಾಗಿಬಿಡುತ್ತೆ. ಅದೇ ನಾರ್ಮಲ್ ಏನಾದರೂ ಇದ್ದಾಗ, ಇವತ್ತು ಸಿಂಪಲಾಗಿ ಮಾಡಬೇಕಂತ ಅಂದಾಗ ತುಂಬಾ ಚೆನ್ನಾಗಿ ಆಗಿಬಿಡುತ್ತೆ. ನನ್ನ ಜೊತೆ ಯಾವಾಗಲೂ ಹಾಗೆ ಆಗುತ್ತೆ. ಅದಕ್ಕೆ ನನಗನ್ಸುತ್ತೆ ಯಾವಾಗಲೂ ಯೋಚನೆ ಮಾಡೋದೇ ಬೇಡ ಅನಿಸುತ್ತೆ. ಎಲ್ಲರೂ ಹೇಳ್ತಾರೆ ಪಾಸಿಟಿವ್ ಯೋಚನೆ ಮಾಡಬೇಕು, ಬಟ್ ನನಗನ್ಸುತ್ತೆ ನೆಗೆಟಿವ್ ಯೋಚನೆ ಮಾಡಿ ಪಾಸಿಟಿವ್ ಆದಾಗ ತುಂಬ ಖುಷಿಯಾಗುತ್ತೆ ಅಂತ. ಯಾಕಂದರೆ ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡಿ ಅದು ಆಗದೆ ಇದ್ದರೆ ಸ್ವಲ್ಪ ಬೇಜಾರಾಗಿಬಿಡುತ್ತೆ. ಅದು ಫಸ್ಟ್ ಲೇಯರ್ ನಾನು ರೆಡಿ ಮಾಡಿದೆ, ಇದು ಸೆಕೆಂಡ್ ಲೇಯರ್ ಕೂಡ ರೆಡಿ ಮಾಡಿದೆ. ವಿಡಿಯೋ ತೆಗಿಲಿಲ್ಲ, ಕಾರಣ ಬಂದು ನಂಗೆ ತುಂಬ ಬೇಜಾರಾಗೋಯ್ತು. ಅಂದರೆ ಅಷ್ಟು ಎರಡೂ ಕೂಡ ಫುಲ್ ಕೆಳಗಡೆ ಅಂಟ್ಕೊಂಡು ಬಿಟ್ಟಿತ್ತು. ತುಂಬಾ ಬೇಜಾರಾಗೋಯ್ತು ನನಗೆ. ಅದಕ್ಕೆ ಸೆಕೆಂಡ್ ಇದ್ರದ್ದು ವೀಡಿಯೋ ತೆಗಲಿಲ್ಲ. ಹೇಗೆಲ್ಲ ಮಾಡಿ ನಾನು ಇದನ್ನು ಕವರ್ ಮಾಡ್ಕೊಂಡ್ಬಿಟ್ಟೆ. ಬೇಗ ಆಗೋ ಕೆಲಸ ನನಗೆ ಡಬಲ್ ಟೈಮ್ ಆಯಿತು. ಅದನ್ನು ಇವಾಗ ಎತ್ತಿ 2 ಟೇರ್ ಮೇಲ್ಗಡೆ ಹಾಕಬೇಕು, ಅದು ಕೂಡ ತುಂಬ ಕಷ್ಟ ಆಯಿತು. ಯಾಕಂದರೆ ನಾನು ಮತ್ತೊಂದು ಕೇಕ್ ಕೂಡ ಪೀಸ್ ಆಗೋಗಿತ್ತು, ಅದನ್ನು ಕೂಡ ಜಾಯಿಂಟ್ ಮಾಡಿ ಹಾಕಿದ್ದೆ. ಸ್ವಲ್ಪ ಸೆಟ್ ಆದಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ನನ್ನ ಹತ್ರ ಏನೂ ಆಪ್ಷನ್ ಇರಲಿಲ್ಲ. ಇವಾಗ ಎದ್ದು ನಾನು ಬೇಯಿಸ್ಕೊಂಡು ಮತ್ತೆ ಎಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ. ಅವ್ರಿಗೆ ಬೇಕಾಗಿತ್ತು ಕೇಕ್. ಸೊ ಅಷ್ಟು 2 ಬೇಯಿಸಿ ಅದು ತಣ್ಣಗಾಗೋ ತನಕ ವೇಟ್ ಮಾಡಿ, ಅಷ್ಟು ತನಕ ತುಂಬ ಲೇಟಾಗಿಬಿಡುತ್ತೆ. ಅದಕ್ಕೋಸ್ಕರನೇ ಇದನ್ನು ಮಾಡ್ತಾಯಿದ್ದೀನಿ ನಾನು. ಇದಿಲ್ಲಿ ಎತ್ತಿ ಇಡೋದಕ್ಕೆ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು.
ಆಗಿತ್ತು. ಹೇಗೆಲ್ಲ ಮಾಡಿ ನಾನು ಇದನ್ನು ಎತ್ತಿ ಇಟ್ಬಿಟ್ಟೆ ಕೇಕ್ ಮೇಲ್ಗಡೆ. ಅದನ್ನು ಮತ್ತೆ ಮೇಲ್ಗಡೆಯಿಂದ ಪ್ಯಾಚ್ ಮಾಡ್ತೀನಿ. ನೀವು ನೋಡ್ಬೋದು ಶೇಪ್ ಕೂಡ ಅಷ್ಟು ಚೆನ್ನಾಗಿ ಬರಲಿಲ್ಲ. ಕಾರಣ ಅದೇ, ಫುಲ್ ತುಂಡಾದಾಗ ಏನಾಗುತ್ತೆ ನಮಗೆ ಶೇಪ್ ಕೊಡೋದಕ್ಕಾಗಲ್ಲ ಚೆನ್ನಾಗಿ. ಸರ್ಕಲ್ ಶೇಪ್ ಇವಾಗ ಯೂಸ್ ಮಾಡಿದ್ದೆ, ಆದರೆ ತುಂಡಾದ್ಮೇಲೆ ಶೇಪ್ ಕೊಡೋದಕ್ಕೆ ಆಗೋದಿಲ್ಲ. ಇವಾಗ ಇದು ಎಲ್ಲ ಆಯಿತು. ಇದ್ರ ಮೇಲ್ಗಡೆ ಡ್ರಿಪ್ಪಿಂಗ್ ಮಾಡೋದಕ್ಕೆ ಹೋದೆ. ಡ್ರಿಪ್ಪಿಂಗ್ ಮಾಡಬೇಕಾದ್ರೆ ಅದು ಏನೋ ಗೊತ್ತಿಲ್ಲ, ಚಾಕ್ಲೇಟ್ ಸ್ವಲ್ಪ ನೀರಾಗಿತ್ತು. ಮತ್ತೆ ಅದನ್ನು ಫ್ರಿಜ್ ಒಳಗಡೆ ಇಟ್ಟು ಎಲ್ಲ ಮಾಡಿ ಕೇಕ್ ವೇಟ್ ನೋಡ್ತೀನಿ, ವೇಟ್ ಫುಲ್ಲು ಕಡಿಮೆ ಆಗಿತ್ತು. 4 ಪೌಂಡ್ ಆಗೇ ಇರಲಿಲ್ಲ. ಮತ್ತೆ ನನಗೆ ಫುಲ್ ಬೇಜಾರು. ಮತ್ತೆ ನಾನು ಎಲ್ಲ ಪ್ರಿಮಿಕ್ಸ್ ನಾನು ಮನೆಯಲ್ಲೇ ರೆಡಿ ಮಾಡಿ ಮತ್ತೊಂದು ಕೇಕ್ ಬೇಯಿಸೋದಕ್ಕೆ ಇಟ್ಬಿಟ್ಟೆ. ಆಲ್ರೆಡಿ ಲೇಟ್ ಆಗ್ತಾಯಿತ್ತು, ಏನೂ ಮಾಡೋದಕ್ಕಾಗಲಿಲ್ಲ. ಅವ್ರು ಹೇಳಿರೋ ಡಿಸೈನ್ ಎಲ್ಲೆಲ್ಲೋ ಹೋಯಿತು. ಅವರಿಗೆ 2 tier ಹೇಳಿದರು, ಬಟ್ ಎಲ್ಲ ಕೇಕ್ ರೆಡಿ ಆದಮೇಲೆ ನೋಡ್ತೀನಿ ಕೇಕ್ ಫುಲ್ ರೆಡಿ ಆಗಿತ್ತು. ಹ್ಯಾಪಿ ಬರ್ಡೇ ಟ್ಯಾಗ್ ಒಂದೇ ಹಾಕಬೇಕಿತ್ತು, ಆದರೆ ಕೇಕ್ ಇಲ್ಲಿ ನೋಡ್ಬೋದು ರೆಡಿ ಮಾಡಿದ್ದೆ. ಆದರೆ 2 tier ಮಾಡಬೇಕಂದ್ರೆ ಅಂದರೆ ವೇಟ್ ಫುಲ್ ಕಡಿಮೆ ಆಗೋಗ್ಬಿಟ್ಟಿದೆ. ಯಾಕಂದರೆ ನನಗೆ 4 ಲೇಯರಲ್ಲೆಲ್ಲ ಕಟ್ ಮಾಡೋದಕ್ಕೆ ಆಗಲಿಲ್ಲ ಕೇಕ್, ಅದು ಹೊಡಿ ಆಗಿರೋದ್ರಿಂದ, ತುಂಡಾಗಿರೋದ್ರಿಂದ. ಮತ್ತೆ ಬೇಗ ಕೇಕ್ ಬೇಯಿಸಿ ಅದನ್ನು ಸ್ವಲ್ಪ ನೀರಲ್ಲಿ ತಣ್ಣೀರಲ್ಲಿ ಪಾತ್ರೆ ಇಟ್ಟೆ, ಯಾಕಂದರೆ ಬೇಗ ತಣ್ಣಗಾಗಲಿ ಅಂಥೇಳಿ. ಅದು ತಣ್ಣಗಾದ ನಂತರ ನಾನು ಬೇಗ ಅದರಲ್ಲಿ ಕೂಡ ಚಾಕ್ಲೇಟ್ ಫ್ಲೇವರ್, ಕ್ರೀಮ್ ಮತ್ತು ಚೋಕೋ ಚಿಪ್ಸ್ ಎಲ್ಲ ಹಾಕಿ ಬೇಗ ಮಾಡಿ ಇಟ್ಕೊಳ್ತೀನಿ. ಕೇಕ್ ಬೇಯೋಷ್ಟರಲ್ಲಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ತುಂಬ ಲೇಟಾಗಿ ಹೋಗಿತ್ತು ಕೇಕ್ ಕೊಡಬೇಕಾದ್ರೆ. ಅದಕ್ಕೆ ಇವಾಗ ಮತ್ತೆ ಕ್ರೀಮ್ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಇದು 4 ಇಂಚ್ ಟಿನ್ನನ್ನು ಯೂಸ್ ಮಾಡಿರೋ ಕೇಕ್ ಇದು. ಫಸ್ಟ್ 2 tier ಅಂತ ಹೇಳಿದಾಗ 8 ಮತ್ತು 6 ಇಂಚ್ ಮಾಡಿದೆ. ಪುಣ್ಯಕ್ಕೆ ನನ್ನ ಹತ್ರ 4 ಇಂಚ್ ಟಿನ್ ಇತ್ತು, ಅದಕ್ಕೆ ಅದನ್ನು ಯೂಸ್ ಮಾಡಿ ಈ ಕೇಕನ್ನು ಕೂಡ ಮಾಡ್ಕೊಂಡ್ಬಿಟ್ಟೆ. ಇದರಲ್ಲಿ ಕೂಡ ಚೋಕೋ ಚಿಪ್ಸ್ ಫ್ಲೇವರ್ ಕೊಟ್ಟು, ಆಮೇಲೆ ಮೇಲ್ಗಡೆಯಿಂದ ನೀರಲ್ಲಿ ಶುಗರ್ ಮತ್ತು ಕೋಕೋ ಪೌಡರ್ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಸೋಕ್ ಮಾಡ್ಕೊಳ್ತೀನಿ. ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇದನ್ನು ಕೂಡ ಕ್ರಮ್ ಕೋಟ್ ಮಾಡ್ತೀನಿ. ಅದೇ ಕ್ರೀಮ್ ಕೂಡ ಖಾಲಿ ಆಗೋಗಿತ್ತು, ಯಾಕಂದರೆ ನನಗೆ ಎಷ್ಟು ಬೇಕೋ ಅಷ್ಟು ಕ್ರೀಮ್ ಮಾಡಿದ್ದೆ. ಮತ್ತೆ ಪುನಃ ನಾನು ಕ್ರೀಮ್ ಮಾಡಿ ಮತ್ತೆ ಇದನ್ನು ಮಾಡಿಕೊಂಡೆ. ಸೊ ಇದಕ್ಕೂ ಕೂಡ ತುಂಬ ಲೇಟಾಗೋಯ್ತು. ಅವ್ರು ಕಾಲ್ ಮಾಡ್ತಾಯಿದ್ರು, ಬಟ್ ಅವ್ರ ಮನೇಲಿ ಫಂಕ್ಷನ್ ಇತ್ತು, ಎಲ್ಲ ಗೆಸ್ಟ್ ಇದ್ದರು, ಏನೋ ಬೇರೆ ಪೂಜೆ ಏನೋ ಇತ್ತು, ಅದಕ್ಕೆ ಚೆನ್ನಾಗಾಗಿತ್ತು. ಸೊ ಪೂಜೆ ನಡೀತಾ ಇತ್ತಲ್ವ, ನನಗೆ ಒಳ್ಳೇದಾಯಿತು. ಅಂದರೆ ಎಲ್ಲ ಗೆಸ್ಟ್ ಸುಮ್ಮನೆ ಕೇಕ್ಗೋಸ್ಕರ ಕಾಯ್ತಾ ಇರಲಿಲ್ಲ, ಕೇಕ್ ಕಟ್ಟಿಂಗೋಸ್ಕರ ಎಲ್ಲ ಪೂಜೆ ಅಟೆಂಡ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಒಳ್ಳೇದಾಯಿತು. ಕೇಕ್ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೆ ಮಾಡಿ, ಬೇಗ ಸ್ವಲ್ಪ ಜಾಸ್ತಿ ಸೆಟ್ ಆಗೋದಕ್ಕೇನೂ ಆಗಲಿಲ್ಲ ಕೇಕ್ ಮಾಡಿದ ನಂತರ. ಇದಾದಮೇಲೆ ಇದನ್ನು ಕೂಡ ಕ್ರಮ್ ಕೋಟ್ ಮಾಡಿದೆ, ಕ್ರೀಮ್ ಎಲ್ಲ ಹಾಕಿದೆ. ಇದಕ್ಕೂ ಕೂಡ ಮೇಲ್ಗಡೆಯಿಂದ ಚಾಕ್ಲೇಟ್ ಡ್ರಿಪ್ಪಿಂಗ್ ಎಲ್ಲ ಕೊಟ್ಟೆ. ಅದು ನೋಡಿರ್ಬೋದು ಆ ಕೇಕ್ ಯಾವ ರೀತಿ ಡ್ರಿಪ್ಪಿಂಗ್ ಕೊಟ್ಟೆ ಅಂತೇಳಿ. ಸೊ ಅದೇ ರೀತಿ ಇದಕ್ಕೆ ಕೂಡ ಡ್ರಿಪ್ಪಿಂಗ್ ಕೊಡಬೇಕಿತ್ತು. ಹೇಗೆಲ್ಲ ಮಾಡಿ ಮ್ಯಾಚ್ ಮಾಡ್ತಾ ಇದ್ದೆ. ಇದೆಲ್ಲ ಆ್ಯಕ್ಚುಲಿ ಫೈನಲ್ ಆಗೋಗಿತ್ತು. ಮೇಲ್ಗಡೆ ಸ್ವಲ್ಪ ಸ್ಪ್ರಿಂಕಲ್ಸ್ ಎಲ್ಲ ಹಾಕಿ ಬರ್ಡೇ ಟ್ಯಾಗ್ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ವೇಟ್ ಚೆಕ್ ಮಾಡೋಣ ಅಂತ ಅಂದ್ಕೊಂಡ್ರೆ ಹೀಗಾಗೋಯ್ತು. ಇದು ಸ್ವಲ್ಪ ಕ್ರೀಮೆಲ್ಲ ಹಾಕಿರೋದ್ರಿಂದ 4 ಇಂಚಿನ ಟಿನ್ನು ಚೆನ್ನಾಗಿ ಕೂತ್ಕೊಳ್ತಾ ಇರಲಿಲ್ಲ. ಮೊದಲೇ ಡಿಸೈನ್ ಮಾಡಬೇಕಿದ್ರೆ ಮೊದಲೇ ಇದನ್ನು ಕೂರಿಸ್ಬೇಕಿತ್ತು, ಬಟ್ ಮೊದಲೇ ಪ್ಲ್ಯಾನೇ ಹಾಕಿರಲಿಲ್ಲ. ನಾನು ಯೋಚನೆ ಕೂಡ ಮಾಡಲಿಲ್ಲ, ಅಂದರೆ ಕೆಳಗಡೆ ಅಂಟ್ಕೊಂಡಿರೋದ್ರಿಂದ ಇಷ್ಟು ವೇಟ್ ಕಡಿಮೆ ಆಗಿಬಿಡುತ್ತೆ ಅಂಥೇಳಿ. ಇವಾಗ ಎಕ್ಸ್ಟ್ರಾ ಮಾಡಿದೆ, ಎಕ್ಸ್ಟ್ರಾನೇ ಜಾಸ್ತಿನೇ ವೇಟ್ ಆಯಿತು. ಜಾಸ್ತಿ ವೇಟ್ ಆದರೆ ಅಷ್ಟು ಪರವಾಗಿಲ್ಲ, ಬೇಜಾರಾಗೋದಿಲ್ಲ. ಅಂದರೆ ಹೋಮ್ ಬೇಕರ್ಸ್ ಇರ್ತಾರೆ ನೋಡಿ, ನಾವು ಮನೆಯಲ್ಲಿ ಕೇಕ್ ಮಾಡುವಾಗ ನಾನು ಪ್ರತಿಯೊಂದು ಕೇಕನ್ನು ವೇಟ್ ಮಾಡ್ತೀನಿ. ಅರ್ಧ kg ಅಂತ ಹೇಳಿದರೆ ಅಟ್ಲೀಸ್ಟ್ 600ರಿಂದ 650 ಗ್ರಾಮ್ ಅಂತೂ ಇದ್ದೇ ಇರುತ್ತೆ, ಅದಕ್ಕಿಂತ ಕಡಿಮೆ ಇರೋದೇ ಇಲ್ಲ. ಇದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮೇಲ್ಗಡೆಯಿಂದ ಇನ್ನೊಂದು ಕೇಕ್ ಮಾಡಿ ಅದನ್ನು ಒಂದು 3 ಲೇಯರ್ ಮಾಡಿ ಅದಕ್ಕೆ ಇವಾಗೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮತ್ತೆ ಡ್ರಿಪ್ಪಿಂಗ್ ಕೊಡ್ತಾಯಿದ್ದೀನಿ. ಕೆಳಗಡೆ ನೋಡ್ಬೋದು ಡ್ರಿಪ್ಪಿಂಗ್ ಹಾಕಬೇಕಾದ್ರೆ ಅದು ಸ್ವಲ್ಪ ನೀರಾಗಿ ಹೋಗಿತ್ತು, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾನು ಅಂದ್ಕೊಂಡೆ ಡ್ರಿಪ್ಪಿಂಗ್ ಚೆನ್ನಾಗಿ ಬರುತ್ತೆ ಅಂಥೇಳಿ, ಯಾಕೋ ಗೊತ್ತಿಲ್ಲ ಗಡಿಬಿಡಿ ಮಾಡಿಕೊಂಡ್ರೆ ಹೀಗಾಗುತ್ತೆ ಅಂತ ಅನಿಸುತ್ತೆ ನನಗೆ. ಯಾವತ್ತೂ ಏನೇ ಕೆಲಸ ಇರಲಿ, ಎಷ್ಟು ದೊಡ್ಡದಿರಲಿ, ನಾವು ನಾರ್ಮಲಾಗಿ ಮಾಡಬೇಕು. ನಾವು ತುಂಬ ಒಂದೊಂದು ಸಲ ಎಕ್ಸೈಟ್ ಆಗ್ತೀವಿ, ಇವತ್ತು ದೊಡ್ಡ ಆರ್ಡ್ರ್ ಬಂದಿದೆ, ಚೆನ್ನಾಗಿ ಮಾಡಬೇಕು, ಇವತ್ತೇನು ಮಿಸ್ಟೇಕ್ ಇರಬಾರ್ದು, ಆ ಥರ ಎಲ್ಲ ಎಕ್ಸೈಟ್ ಆದಾಗ ಇದೇ ರೀತಿ ಆಗುತ್ತೆ ಅಂತ ಅನಿಸುತ್ತೆ. ಫೈನಲ್ ಕೇಕ್ ಡಿಸೈನ್ ನೋಡಿ ನನಗೆ ಹೇಗಿದೆ ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ನಾನು ಅವ್ರಿಗೆ ಆಲ್ರೆಡಿ ಮೆಸೇಜ್ ಹಾಕಿಬಿಟ್ಟಿದ್ದೆ, ಅಂದರೆ ನೀವು ಹೇಳಿರೋ ಡಿಸೈನ್ ಥರ ಆಗಲಿಲ್ಲ, ಚೇಂಜ್ ಆಗಿದೆ ಅಂಥೇಳಿ.
ಅವ್ರಿಗೆ ಕೂಡ ಅದು ಪರವಾಗಿಲ್ಲ, ಯಾವ ಡಿಸೈನ್ ಆದರೂ ಪರವಾಗಿಲ್ಲ. ನಾನೇ ಹೇಳಿದೆ ಯಾವುದಾದ್ರೂ ಒಂದು ಡಿಸೈನ್ ಹೇಳಿ ಅಂತ, ಅದಕ್ಕೋಸ್ಕರನೇ ಅವ್ರು ತೋರಿಸಿದ್ದು ಅಂತ ಹೇಳಿದರು. ಇದು ಅವ್ರು ತೋರಿಸಿರೋ ಡಿಸೈನ್, ನಾನು ಮಾಡಿರೋ ಡಿಸೈನ್. ಇವಾಗ ನೋಡ್ಬೋದು ಫೈನಲ್ ಟಚಪ್ ಕೊಟ್ಟ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂಥೇಳಿ. ಅವ್ರಿಗೆ ಫೈನಲ್ ಕೇಕ್ ತೊಗೊಂಡು ಹೋದಾಗ ತುಂಬ ಖುಷಿ ಆಯಿತು. ವಾವ್, ನಾನು 2 ಟೀಯರ್ ಹೇಳಿದ್ದು, ನೀವು 3 ಟೀಯರ್ ಮಾಡಿದ್ರಿ ಅಂತೇಳಿ. ಒಂದೊಂದು ಸಲ ಅನಿಸುತ್ತೆ ಅದಕ್ಕೆ ಏನೇ ಆದರೂ ಒಳ್ಳೆಯದಕ್ಕೆ ಆಗುತ್ತೆ. ಯಾರಿಗಾದರೂ ಇವಾಗ ನೀವು 2 ಹೇಳಿ 3 ಎಕ್ಸ್ಟ್ರಾ ಮಾಡಿದರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಅವ್ರು ತುಂಬ ಖುಷಿ ಆಯಿತು. ಟೇಸ್ಟ್ ಅಂತೂ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ